ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೂಪ ಕನ್ನಡತೆ. ಇದು ನನ್ನ ಕನ್ನಡತಿಯ ಕಥಾ ಸುಧಾ ಚಾನಲ್. ವಸಿಷ್ಠನ ಈ ಕತೆ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಬೇರೆಯವ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಆಯಿತಾ. ಮಾಂಗಲ್ಯದಿಂದ ನಂಟಾದರೂ ಭಾಗ 72. ವಿಶು, ಇನ್ಮುಂದೆ ಅವಳ ಬಿಟ್ಟು ಎಲ್ಲೂ ಹೋಗಬೇಡ ನೀನು ಎಂದು ಗದರಿದಳು ಇಷ್ಟ ಮಗನಿಗೆ. ಅವನಿಗೆ ಗದರಬೇಡ ಇಷ್ಟ, ಇಲ್ಲಿದ್ದಾನಲ್ಲ ಮಹಾನುಭಾವ, ತಂಗಿ ಬಗ್ಗೆ ಕಾಳಜಿ ಇಲ್ಲದೆ ಇರೋನು. ವಿಶು ಇದ್ದರೆ ಅವನ ಜೊತೆ ಇರ್ತಾಳೆ. ಅವನಿಗೆ ಜ್ವರ ಬಂದಿದೆ, ಕಾಲೇಜಿಗೆ ಬಂದಿಲ್ಲ ಅಂದಾಗ ಅವಳನ್ನು ಮನೆ ತಲುಪಿಸೋದು ಇವನ ಜವಾಬ್ದಾರಿ. ಅದು ಬಿಟ್ಟು ಇವನಿಗೆ ಕ್ರಿಕೆಟೇ ಮುಖ್ಯ ಆಗಿತ್ತಂತೆ. ಕ್ರಿಕೆಟ್ ಆಡೋಕೆ ಹೋಗಿದ್ದಂತೆ. ತಂಗಿಗಿಂತ ಇವನಿಗೆ ಕ್ರಿಕೆಟ್ ಮುಖ್ಯ ಆಗಿದ್ದ ಎಂದು ನಿಧಿ ಮಗನ ನೋಡಿ ಬೈಯುವಾಗ ಪಕ್ಕದಲ್ಲಿದ್ದ ಫಿಶ್ ಟ್ಯಾಂಕ್ ಚೂರು ಚೂರಾಗಿತ್ತು ವಿಶ್ರುತ್ನ ಕೋಪಕ್ಕೆ. ತಂಗಿಗಾಗಿ ಜೀವ ಕೊಡುವವನಿಗೆ ಅವಳ ಮೇಲೆ ಪ್ರೀತಿ ಇಲ್ಲವೆಂದರೆ ಸಹಿಸುವನವ್ವ. ವಿಶ್ರುತ್ ಎಂದು ಅರಿಸಿದ ನಿಧಿ ಅವನ ಬಳಿ ಓಡಿದ್ಲು ಗಾಬರಿಯಿಂದ. ಎಡಗೈ ಎತ್ತಿ ಅವರನ್ನು ತಡೆದವ. ಪ್ರೀತಿ ಎಲ್ಲರ ಮುಂದೆ ತೋರಿಸಿಕೊಳ್ಳೋದಲ್ಲ, ಮನಸ್ಸಲ್ಲಿಟ್ಟುಕೊಂಡು ಬೆಟ್ಟದಷ್ಟು ಪ್ರೀತಿ ಮಾಡ್ಬೋದು ಅಂತ ನಾನು ನನ್ನ ತಾತನ್ನ ನೋಡಿ ಕಲ್ತಿದ್ದೀನಿ ಎಂದ ಹಲ್ಕಚ್ಚಿಯ. ಆಯಿತು, ನಂದೇ ತಪ್ಪು, ಇವಾಗ ಬಾ, ರಕ್ತ ಬರ್ತಿದೆ ಕಣೋ ಎಂದಳು ಅಳುತ್ತಲೆ. ಬೇಕಾಗಿಲ್ಲ, ನಿನ್ನ ಅಳಿಯನನ್ನೇ ಉಪಚಾರವೇ ಮಾಡ್ತಿರು. ಅವನಾದರೆ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ತಾನಲ್ಲ, ನನಗದು ಬರೋದಿಲ್ಲ. ನಾನು ಇರೋದು ಹೀಗೆ, ನಾನು ಪ್ರೀತಿ ಮಾಡೋ ರೀತಿನೇ ಹೀಗೆ. ನಾನು ಯಾವುದನ್ನು ಬಾಯ್ಬಿಟ್ಟು ಹೇಳೋದಿಲ್ಲ. ಒಮ್ಮೆ ನಾನು ಅವರನ್ನು ಹಚ್ಚಿಕೊಂಡ್ರೆ ಅವರಿಗೆ ನೋವಾದರೆ ನನಗೆ ತಡೆಯೋಕ್ಕಾಗೋದಿಲ್ಲ. ನನಗೊಮ್ಮೆಯನ್ನು ಮುಟ್ಟಿದವನಿಗೂ ಅದಕ್ಕೆ ಪ್ರಪೋಸನೆ ಕೊಟ್ಟೋದವನಿಗೂ ನಾನು ಏನು ಮಾಡಬೇಕೋ ಮಾಡೇ ಮಾಡ್ತೀನಿ. ಅದನ್ನೆಲ್ಲ ಹೇಳಿ ಮಾಡೋದಲ್ಲ ನಾನು ಎಂದವನ ಮಾತಲ್ಲಿದ್ದ ಕೋಪಕ್ಕೆ ಸ್ವತಃ ವಸಿಷ್ಠ ಅವರೇ ಹುಬ್ಬೇರಿಸಿದ್ರು. ವಿಶ್ರುತ್, ಸಾಕು ಮಾತಾಡಿದ್ದು, ಬ್ಯಾಂಡೇಜ್ ಮಾಡಿಸ್ಕೋ ಎಂದು ಗಂಭೀರವಾಗಿ ನೋಡಿದರು ವಸಿಷ್ಠ. ಅವರ ಮಾತಿಗೆ ಬೆಲೆ ಕೊಟ್ಟವ ಸುಮ್ಮನೆ ನಿಂತ ಮಾತನಾಡದೆ ಇಷ್ಟ ಓಡಿ ಹೋಗಿ ಫಸ್ಟ್ ಏಡ್ ಬಾಕ್ಸ್ ಹಿಡಿದು ಬಂದಳು. ಚಿಂಟು, ಇಷ್ಟೊಂದು ಕೋಪ ಒಳ್ಳೆಯದಲ್ಲ ಕಣೋ ಎಂದ ಮೈಥಿಲಿ ಮೆಲ್ಲಗೆ ರಕ್ತವ ಹತ್ತಿಯಲ್ಲಿ ಒರೆಸುತ್ತಾ ಬೆಕ್ಕಿದ್ರು. ಅಜ್ಜಿ, ಅಳೋದೆಲ್ಲ ಮಾಡಬೇಡಿ, ನನಗೇನಾಗಿಲ್ಲ ಎಂದ ಅವರ ಅಳುವ ನೋಡಲಾಗದೆ. ನಿಮಗೆ ನೀವೇ ನೋವು ಮಾಡ್ಕೊಳ್ಳೋದು ಬಿಡೋದಿಲ್ಲ ಅಲ್ವಾ ನೀವು? ಕೋಪದಲ್ಲಿ ಕೊಯ್ದುಕೊಂಡ ಮಗು ಮತ್ತೆ ಬರೋದಿಲ್ಲ ಎಂದರೂ ಗಾಯಕ್ಕೆ ಮುಲಾಮು ಹಚ್ಚಿ. ನಿಮ್ಮ ಉಪದೇಶ ಆಗಿದ್ರೆ ನನ್ನ ಕೈ ಬಿಡಿ, ಗೊಂಬೆನ ನೋಡ್ಬೇಕು ನಾನು ಎಂದ ಇಬ್ಬರಿಂದ ಕೈ ಬಿಡಿಸಿಕೊಂಡು. ನಿಧಿ ದೂರದಲ್ಲಿ ನಿಂತಿದ್ಲು. ಆಯಿತು ಎಂದು ಕೈ ತುಂಬ ಬ್ಯಾಂಡೇಜ್ ಸುತ್ತಿ ಬಿಟ್ಟರು ಇಷ್ಟ. ಅದನ್ನೊಮ್ಮೆ ನೋಡಿಕೊಂಡು ಮತ್ತೆ ಇಷ್ಟಳ ಮಗುವ ನೋಡಿದವ. ನಿಜವಾಗಿಯೂ ಇಷ್ಟೊಂದು ಗಾಯ ಆಗಿತ್ತ ಅತ್ತೆ ಎಂದಾಗ ನಗು ಮೂಡಿತು ಅಲ್ಲೇ. ಸರಿ, ನಾ ಗೊಂಬೆನ ನೋಡಬೇಕು ಎಂದವ ಅತ್ತ ನಡೆದರೆ ಅವನ ಕೈ ಹಿಡಿದ ವಿಶ್. ಥ್ಯಾಂಕ್ ಯು ಸೋ ಮಚ್ ವಿಶ್ರುತ್, ಇವತ್ತು ನಿನ್ನಿಂದ ನನ್ನ ಜೀವ ಉಳಿತು ಎಂದ ವಿಶ್ ತುಂಬು ಹೃದಯದಿಂದ. ನೋ ನೀಡ್, ಅವಳು ನನ್ನ ತಂಗಿ, ನಿಂತರ ಪ್ರೀತಿ ತೋರಿಸೋಕೆ ಬರಲ್ಲ ನನಗೆ ಎಂದವ ಕೈ ಬಿಡಿಸಿಕೊಂಡು ನಡೆದಾಗ ಬೇಸರ ಆಗಿತ್ತು ಅವನಿಗೆ. ಗೊಂಬೆ ಎಂದ ತುಂಬು ಮನದಿಂದ. ಅವನಿಗೆ ತಂಗಿಯ ನೋಡಿಯದೆ ಬೇಸರ ಆಗಿತ್ತು. ಅವಳನ್ನು ಹಾಗೆ ನೋಡಲು ಆಗದೆ ಮೆಲ್ಲಗೆ ಅವಳ ಬಳಿ ಬಂದವ. ಗೊಂಬೆ, ಹೇಗಿದೆಯಾ ಈಗ? ನೋವೇನಾದರೂ ಇದೆಯಾ ಎಂದ ಅವಳ ಪಕ್ಕ ಕುಳಿತು. ಫೈನ್ ಕಣೋ ಎಂದವಳು ಅವನ ಕೈ ನೋಡಿದ್ದೆ ಗಾಬರಿಯಿಂದ ಎದ್ದು ಕುಳಿತು. ಏನಿದು, ಕೈ ಗಾಯ ಆಗಿದೆ, ಏನು ಮಾಡಿಕೊಂಡೆ ಎಂದು ಕೇಳಿದಳು ಗಾಬರಿಯಿಂದ. ಅದು ಏನಿಲ್ಲ ಬಿಡು, ಮತ್ತೆ ಮತ್ತೆ ಎಂದು ತಡವರಿಸಿದವ. ಐ ಆಮ್ ಸಾರಿ ಗೊಂಬೆ ಎಂದ ಅವಳ ತಲೆಯನ್ನು ನೇವರಿಸುತ್ತಾ. ಅಣ್ಣ, ಮೊದಲು ನೀವು ಗಿಲ್ಟ್ ಫೀಲ್ ಮಾಡೋದು ಬಿಡಿ. ತಪ್ಪು ನನ್ನದು. ಅವನು ಅಟ್ಯಾಕ್ ಮಾಡಿದಾಗ ಡಿಫೆನ್ಸ್ ಮಾಡಬೇಕಾಗಿದ್ದು ನಾನು. ಆದರೆ ಭಯ ಆಗಿ ತಪ್ಪಿಸ್ಕೊಳ್ಳೋಕ್ಕಾಗದೆ ಪರದಾಡಿದೆ. ಇದರಲ್ಲಿ ನಿನ್ನ ತಪ್ಪೇನಿಲ್ಲ ಎಂದಳು ಅವನ ಕೈ ಹಿಡಿದು. ಆದರೂ ನೀನು ಕಾರಲ್ಲಿ ಹೋಗೋವರೆಗೂ ನಾನು ನಿನ್ನ ಜೊತೆ ಇರಬೇಕಿತ್ತು. ಆದರೆ ನಾನು ಎಂದ ತಲೆ ತಗ್ಗಿಸಿ. ನಿನ್ನ ತಪ್ಪಿಲ್ಲ ಅಂದಮೇಲೂ ನನ್ನ ಅಣ್ಣ ತಲೆ ತಗ್ಗಿಸೋದು ಇಷ್ಟ ಇಲ್ಲ ನನಗೆ, ಪ್ಲೀಸ್ ಎಂದು ಅವನ ತಲೆ ಎತ್ತಿದವಳು. ಮುಂದಿನ ತಿಂಗಳೇ ಎಕ್ಸಾಮ್, ಓದೋದು ಬಿಟ್ಟು ಇಲ್ಲೇನು ಮಾಡ್ತಿದ್ಯಾ? ಹೋಗು ಓದ್ಕೊ, ಈ ಬಾರಿ ನೀನೇ ಫಸ್ಟ್ ಬರಬೇಕು ಎಂದಳು ನಗುತ್ತಾ. ಚಾನ್ಸೇ ಇಲ್ಲ ಕಡೆ, ಯಾವಾಗಲೂ ನೀನೇ ಫಸ್ಟ್ ಬರಬೇಕು ಎಂದು ನಕ್ಕನವ. ಪ್ರತಿ ವರ್ಷವೂ ಇದೇ ಪರಿಪಾಠ. ಮೊದಲು ಬರುವ ಸಾಮರ್ಥ್ಯ ಇದ್ದರೂ ವಿಶ್ರುತ್ ಇಬ್ಬರು ಅವಳಿಗಾಗಿ ಆ ಸ್ಥಾನವ ಬಿಟ್ಟು ಕೊಟ್ಟಿದ್ದಾರೆ. ಚೀಟಿಂಗ್ ಅಣ್ಣ, ಈ ಸರಿ ನಾನು 95 ಮಾರ್ಕ್ಸ್ಗೆ ಬರಿತೀನಿ, ಆಗ ನೀವೇ ಫಸ್ಟ್ ಬರ್ತೀರಾ ಎಂದಳು ನಾಲಿಗೆ ಹೊರಚಾಕೆ. ಆಗ ನಾವು 94ಗೆ ಬರಿತೀವಿ, ನೀನು ಸುಮ್ಮನೆ ತಲೆ ಕೆಡಿಸ್ಕೋಬೇಡ. ನೀನು ಬರೀ, ನಮ್ಮ ಮಧ್ಯೆ ಜಗಳ ಆಗಿ ಆಮೇಲೆ ಬೇರೆಯವರು ಮೊದಲು ಬರಬಾರ್ದಲ್ಲ ಎಂದು ನಕ್ಕವ. ಮಲ್ಕೋ, ಬಿ ಬ್ರೇವ್, ಬಿ ಸ್ಟ್ರಾಂಗ್ ಗೊಂಬೆ ಎಂದು ಅವಳ ಮುಂದೆಲೆ ಕೆದರಿ ನಡೆದ ಅಲ್ಲಿಂದ. ಓಕೆ ಅಣ್ಣ ಎಂದು ಮಲಗಿದಳು ಮತ್ತೆ. ಅಂದಿನಿಂದ ತುಸು ಕಾಳಜಿ ವಹಿಸಿದ್ರು ಎಲ್ಲ ಗೊಂಬೆಯ ಮೇಲೆ. ಇತ್ತ ವಸಿಷ್ಠ ಅವರ ಪೂರ್ತಿ ಗಮನ ಯೋಗೀಂದ್ರ ಅವರ ಜೀವನವನ್ನು ಪತನಗೊಳಿಸುವುದರ ಕಡೆಗೆ. ಅವರ ಮೊಮ್ಮಕ್ಕಳ ವಿದ್ಯಾಭ್ಯಾಸ ಪೂರ್ತಿ ಆಗುವುದೇ ಕಾಯ್ತಿದ್ರು. ಇನ್ನೊಬ್ಬರ ವಿದ್ಯೆಯನ್ನು ಕಿತ್ತುಕೊಂಡವರಲ್ಲ ಅವರು.
ಎಕ್ಸಾಮ್ ಬರೆಸದೆ ಹಾಗೆ ಡಿಬಾರ್ ಆಗುವ ಹಾಗೆ ಮಾಡುವೆ ಎಂದು ಹೇಳಿದಾದರೂ ಅವರು ಆ ರೀತಿ ಮಾಡಲು ಮನ ಒಪ್ಪದು. ಹಾಗಾಗಿ ಅವರ ವಿದ್ಯಾಭ್ಯಾಸದ ಬಗೆಗೆ ಬಿಟ್ಟು ಬೇರೆ ಕಡೆ ಹೊಡೆತ ಕೊಡುತ್ತಿದ್ರು. ಹಾಗೂ ಹೀಗೂ ಎಕ್ಸಾಮ್ ಮುಗಿದಿತ್ತು ಮಕ್ಕಳದ್ದು. ಇನ್ನೂ ರಿಸಲ್ಟ್ಗಾಗಿ ಎದುರು ನೋಡುತ್ತಿದ್ರು. ಎಂದಿಗಿಂತಲೂ ವಿಶ್ರುತ್ ಹೆಚ್ಚಾಗಿ ಆಟದಲ್ಲಿ ತೊಡಗುತ್ತಿದ್ದ. ಅಂದು ಸಹ ತನ್ನ ಬ್ಯಾಟ್ ಎತ್ತಿಕೊಂಡು ಸ್ಟೇಜಿಯಂಗೆ ನಡೆದಿದ್ದ. ಅಲ್ಲಿ ಅವನಿಗಾಗಿಯೇ ಕಾಯ್ತಿದ್ಲು ಮಿಲನ. ವಿಶ್ರುತ್, ನಿನ್ನ ಜೊತೆ ತುಂಬ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಎಂದಳು ಮಿಲನ ಅವನ ಕೈ ಹಿಡಿದು. ನಿನ್ನ ತರಲೆ ಕೇಳ್ತಾ ಕೂರೋದಕ್ಕೆ ನನಗೆ ಟೈಮ್ ಇಲ್ಲ, ಅಲ್ಲಿ ಮ್ಯಾಚ್ ನಡೀತಿದೆ ಎಂದು ಬ್ಯಾಟ್ ಹಿಡಿದು ಅವಸರ ತೋರಿದ. ಅಲ್ಲಿ ಆಟ ಆಡುವ ಅವಸರದಲ್ಲಿದ್ದನವ. ನನಗಿಂತ ನಿನಗೆ ಮ್ಯಾಚ್ ಮುಖ್ಯನಾ ವಿಶು ಎಂದಳು ತುಟಿ ಉಬ್ಬಿಸಿ. ಅವಳಿಗಾಗಿ ಸಮಯನೇ ಕೊಡುತ್ತಿಲ್ಲವಲ್ಲ, ಹಾಗಾಗಿ ಬೇಸರ ಅವಳಿಗೆ. ನೀನು ಅಥವಾ ಅದು ಅಂತ ಏನಿಲ್ಲ, ನಿಂಗೆ ಬೇರೆ ಕೆಲಸ ಇಲ್ಲ, ಆದರೆ ನನಗಿದೆ ಎಂದ ಅಲ್ಲಿಂದ ಸರಿಯಲು ನೋಡುತ್ತಾ. ಹಾಗಾದರೆ ಕೇಳ್ಕೊ, ಇನ್ಮುಂದೆ ನಿಂಗೆ ತೊಂದರೆ ಕೊಡೋದಕ್ಕೆ ನಾನಿರೋದಿಲ್ಲ. ಅಪ್ಪನಿಗೆ ಟ್ರಾನ್ಸ್ಫರ್ ಆಗಿದೆ, ನಾವು ಬೆಂಗಳೂರಿಂದ ಹೋಗ್ತಿದ್ದೀವಿ ಎನ್ನುವಾಗ, ವಿಶ್ರುತ್ ನಿಂದೆ ಬ್ಯಾಟಿಂಗ್ ಕಣೋ ಎಂದು ಕೂಗಿದನೊಬ್ಬ. ಬಂದೆ ಎಂದು ಓಡಿದ ವಿಶ್ರುತ್ ಅವಳ ಮಾತುಗಳ ಗಣನೆಗೆ ತೆಗೆದುಕೊಳ್ಳದೆ. ಕಣ್ಣುಗಳು ತುಂಬಿಕೊಂಡವು ಅವಳದು. ತಾನು ಇಷ್ಟು ಹೇಳುತ್ತಿದ್ದರೂ ಅವನು ಹೋಗಿದ್ದು ನೋಡಿದವಳು, ಐ ಹೇಟ್ ಯು ವಿಶ್ರುತ್. ನನ್ನ ಲೈಫ್ನಲ್ಲಿ ನೀನೊಬ್ಬನೇ ಹೀರೋ, ನೀನೊಬ್ಬನೇ ವಿಲನ್. ನಿನಗೆ ನಾನು ಬೇಕು ಅಂದರೆ ನನ್ನ ಹುಡುಕಿಕೊಂಡು ಬಾ, ಇಲ್ಲ ಎಂದು ಕಣ್ಣೊರೆಸಿಕೊಂಡು ಓಡಿದ್ಲು ಅಲ್ಲಿಂದ. ಬ್ಯಾಟ್ ಹಿಡಿದು ಗ್ರೌಂಡಿಗಿಳಿದವ ಒಮ್ಮೆ ತಲೆ ಎತ್ತಿ ನೋಡಿದ. ಅವಳು ಕಾಣಲಿಲ್ಲ. ಕಸಿವಿಸಿ ಆದರೂ ತೋರಿಸಿಕೊಳ್ಳದೆ ಉಳಿದನವ. ಅಂದಿನಿಂದ ಎಲ್ಲಿಯೂ ಕಾಣಲಿಲ್ಲ ಮಿಲನ ಅವನಿಗೆ. ಅವನು ಆಡುವ ಸ್ಟೇಡಿಯಂ, ಅವ ಮೀಟಿಂಗ್ ಸೇರುವ ಜಾಗ, ಅವನು ಆಗಾಗ ಸೇರುವ ಅಡ್ಡಗಳು, ಎಲ್ಲ ಕಡೆಯೂ ಹುಡುಕಿ ಬರುತ್ತಿದ್ದಳವಳು. ಆದರೆ ಇಂದು ಒಂದು ವಾರದಿಂದ ಅವಳೆಲ್ಲೂ ಕಾಣಲೇ ಇಲ್ಲ. ಅಂದು PU ರಿಸಲ್ಟ್ ಘೋಷಣೆ ಆಗಿತ್ತು. ನಿರೀಕ್ಷೆಯಂತೆ ಗೊಂಬೆ ಕಾಲೇಜಿಗೆ ಫಸ್ಟ್ ಬಂದಿದ್ರೆ ಜಿಲ್ಲೆಗೆ 2ನೇ ರ್ಯಾಂಕ್ ಬಂದಿದ್ಲು. ಇತ್ತ ವಿಶ್ರುತ್ ಅವಳ ಗೆಲುವಾಗಿಗಾಗಿ ತಮ್ಮ ಗೆಲುವ ಬಿಟ್ಟುಕೊಟ್ಟು ಅವಳ ಸಂಭ್ರಮವನ್ನು ನೋಡುತ್ತಲೇ ಉಳಿದ್ರು. ಕಾಂಗ್ರೆಸ್ ಗೊಂಬೆ ಎಂದು ಎಲ್ಲರೂ ಅವಳಿಗೆ ಸ್ವೀಟ್ ತಿನ್ನಿಸುತ್ತಿದ್ರು. ನಾನೊಂದು ವಿಷಯ ಹೇಳಬೇಕು ಎಂದ ವಿಶ್ ಎಲ್ಲರೂ ಖುಷಿಯಲ್ಲಿದ್ದಾಗ. ಹೇಳು ಎಂದರು ವಸಿಷ್ಠ ಖುಷಿಯಿಂದ. ಅವರಾಗಲೇ ಯತೀಂದ್ರ ಅವರ ಕರ್ಮಕಾಂಡ ಬಯಲಿಗೆಳೆದಿದ್ರು. ಜೊತೆಗೆ ಅವರ ಮಗನ ಬಿಸ್ನೆಸ್ ಹಾಳು ಮಾಡಿದ್ರು. ನಾನು US ಅಲ್ಲಿ MBA ಮಾಡಬೇಕು ಅಂದ್ಕೊಂಡಿದ್ದೀನಿ ಎಂದ ಗಂಭೀರವಾಗಿ. ಅವರ ಮಾತಿಗೆ ಎಲ್ಲ ಆಶ್ಚರ್ಯದಿಂದ ನೋಡುವಾಗ, ಏನು ಮಾತಾಡ್ತಿದೀಯ ವಿಶ್, ನೀನು ಗೊಂಬೆ ಇಲ್ಲದೆ ನಾವೇಗೆ ಇರೋಕ್ಕಾಗುತ್ತೆ ಎಂದು ಇಷ್ಟ ಹೇಳುವಾಗ ಅವರತ್ತ ನೋಡಿದವ, ನಾನೊಬ್ಬನೇ ಹೋಗ್ತಿದ್ದೀನಿ ಮಾಮ್, ಗೊಂಬೆ ಬರ್ತಿಲ್ಲ ಎಂದಾಗ ಎದ್ದು ನಿಂತರು ಆಶ್ಚರ್ಯದಿಂದ. ಏನು ಮಾತಾಡ್ತಿದೀಯ ವಿಶ್ ಎಂದ ಋಷಭ್ ಗಂಭೀರವಾಗಿ. ಡ್ಯಾಡ್, ಐ ನೀಡ್ ಎ ಬ್ರೇಕ್, ಸ್ವಲ್ಪ ದಿನ ಅಲ್ವಾ, ನಾನೇನು ಅಲ್ಲೇ ಇದ್ದು ಬಿಡೋದಿಲ್ಲ, ಆಗಾಗ ಬರ್ತಿದ್ದೀನಿ ಎಂದ ದೃಢವಾಗಿ. ಎಲ್ಲರೂ ಶಾಕಲ್ಲೇ ನಿಂತಿದ್ರು. ಮತ್ತೆ ನಾನೇನು ಮಾಡಲಿ ಇಲ್ಲಿ ವಿಶು, ನೀನು ಹೋಗಬೇಡ, ಇಲ್ಲ ನನ್ನನ್ನು ಕರೆದುಕೊಂಡು ಹೋಗು, ನೀನಿಲ್ಲದೆ ಇರೋಕ್ಕಾಗಲ್ಲ ನನಗೆ ಎಂದಳು ಗೊಂಬೆ ಅವನ ಬಳಿ ಬಂದು. ನಾನು ಆಲ್ರೆಡಿ ಡಿಸೈಡ್ ಮಾಡಿದ್ದೀನಿ ಗೊಂಬೆ, ವಿಶ್ರುತ್ ಹೇಳಿಲ್ವಾ, ತೋರಿಸಿಕೊಳ್ಳೋದಷ್ಟೇ ಅಲ್ವಾ ಪ್ರೀತಿ ಅಲ್ಲ ಅಂತ, ನೋಡು 3 ವರ್ಷ ಅಷ್ಟೆ ಎಂದ ಅವಳ ನೋಡಿ. ಆ ಮಾತು ಕೇಳಿದ್ದೆ ಅಣ್ಣನ ಕಡೆಗೆ ತಿರುಗಿ ನೋಡಿದ ಗೊಂಬೆ, ಇವಾಗ ಸಮಾಧಾನ ಆಯ್ತಾ ನಿಂಗೆ? ನಮ್ಮ ಪ್ರೀತಿ ಮೇಲೆ ಯಾವಾಗಲೂ ಕಣ್ಣಲ್ವ ನಿಂಗೆ? ನಿಂದೆ ಕೆಟ್ಟ ದೃಷ್ಟಿ ನಮ್ಮ ಮೇಲಿರೋದು ಎಂದಳು ಕೋಪದಿಂದ. ಅವಳ ಮಾತುಗಳು ಮನಕ್ಕೆ ನಾಟಿದವು ಅವನಿಗೆ. ವಿಶ್ ಪ್ಲೀಸ್, ಎಲ್ಲೂ ಹೋಗಬೇಡ. ನಾನು ಹೇಳಿದ್ದು ಅಮ್ಮನಿಗೆ ನನ್ನ ಮೇಲೆ ಆರೋಪ ಮಾಡಿದ್ರು ಅಂತ ಕೋಪದಲ್ಲಿ ಹೇಳಿದ್ದು. ನನ್ನ ಮಾತು ನಿನ್ನ ಮೇಲೆ ಇಷ್ಟು ಪ್ರಭಾವ ಬೀರುತ್ತೆ ಅಂತ ಗೊತ್ತಿರಲಿಲ್ಲ. ನೀನಿಲ್ಲದೆ ಗೊಂಬೆ ಖುಷಿಯಿಂದ ಇರೋದಿಲ್ಲ. ನನಗೆ ಅವಳ ಖುಷಿ ಮುಖ್ಯ. ನಿಮ್ಮಿಬ್ಬರ ಪ್ರೀತಿಗೆ ನಾನು ಯಾವತ್ತೂ ಕಣ್ಣಾಕಿಲ್ಲ. ಎಲ್ಲರೂ ನಿನ್ನ ಇಷ್ಟಪಡೋದಕ್ಕೆ ಮನದ ಮೂಲೆಯಲ್ಲಿ ಚಿಕ್ಕದಾಗಿ ಅಸೂಯೆ ಇದೆ. ಆದರೆ ನೀವು ದೂರ ಆಗಲಿ ಅಂತ ಬಯಸುವಷ್ಟು ಕೆಟ್ಟವನಲ್ಲ ನಾನು ಎಂದ ವಿಶ್ ಕೈ ಹಿಡಿದು. ನೋ ವಿಶ್ರುತ್, ನಾನು ತುಂಬ ಯೋಚನೆ ಮಾಡಿದ್ದೀನಿ. ಹುಟ್ಟಿದಾಗಿನಿಂದ ಜೊತೆಗೆ ಇದ್ದೀವಿ. ಕನಿಷ್ಠ ಪಕ್ಷ 3 ವರ್ಷ ದೂರ ಇರೋದಕ್ಕೆ ಆಗಲ್ವಾ? ನೋಡೋಣ, ಆಗದೇ ಇದ್ದರೆ ಐ ವಿಲ್ ಡೂ ಸಮಥಿಂಗ್. ಬಟ್ ಇದು ನನಗೆ ಅವಶ್ಯಕತೆ ಇದೆ. ಅವಳು ನನ್ನ ಬಿಟ್ಟು ಇರ್ತಾಳೋ ಇಲ್ವೋ ನೋಡ್ಬೇಕು ನಾನು ಎಂದ ವಿಶ್. ಅದಾಗಲೇ ದೃಢವಾಗಿ ನಿರ್ಧಾರ ಮಾಡಿದ್ದನವ. ಇರೋದಿಲ್ಲ, ನನಗೆ ಯಾವ ಕಾರಣಕ್ಕೂ ನೀನು ಬಿಟ್ಟು ಇರೋದಿಲ್ಲ. ಪ್ಲೀಸ್ ವಿಶ್, ಹೋಗಬೇಡ ಎಂದಳು ಗೊಂಬೆ ಅವನ ತಬ್ಬಿ. ಹಿರಿಯರೆಲ್ಲರೂ ಅವರ ನೋಡುತ್ತಾ ನಿಂತಿದ್ರು. ನೋ ಗೊಂಬೆ, ನಾ ಡಿಸೈಡ್ ಮಾಡಿ ಆಗಿದೆ ಎಂದ ಮತ್ತೆ. ಈಗಲೂ ಸುಮ್ಮನೆ ಇದ್ದರಾಗದು ಎಂದು ವಸಿಷ್ಠ ಅವರು ಮುಂದೆ ಬಂದರು. ಸರಿ ಹೋಗ್ಬಾ, ಆದರೆ ತಿಂಗಳಿಗೋ ಅಥವಾ ಸೆಮ್ ಮುಗಿಯುತ್ತಿದ್ದ ಹಾಗೋ ನೀನು ಇಂಡಿಯಾಗೆ ಬರಬೇಕು, ದಿನವೂ ಕಾಲ್ ಮಾಡಬೇಕು ಎಂದರು ವಿಶ್ ಬೆನ್ನು ತಟ್ಟೆ. ಡ್ಯಾಡ್, ಅದೇಗಾಗುತ್ತೆ, ಗೊಂಬೆನ ಅವನನ್ನು ಬಿಟ್ಟಿರೋಕ್ಕಾಗೋದಿಲ್ಲ ಅಂತ ಹೇಳ್ತಿಲ್ವಾ? ನೀವು ಸುಮ್ಮನಿರಿ ಎಂದ ವೈಭವ್. ಮಗಳಿಗೆ ನೋವಾದರೆ ಸಹಿಸೋದಿಲ್ಲ ಅವ. ವೈಭವ್, ಅವನಿಗೆ ಏನು ಇಷ್ಟವೋ ಅದನ್ನು ಮಾಡಲಿ ಬಿಡು, ನಾವು ತಡೆಯೋದು ಸರಿಯಲ್ಲ ಎಂದರು ವಸಿಷ್ಠ ಅವರು. ಥ್ಯಾಂಕ್ ಯು ತಾತ,
ನಾನೆಲ್ಲ ಆಲ್ರೆಡಿ ವಿಚಾರಿಸಿದ್ದೀನಿ. ಇನ್ನೊಂದು ವಾರದಲ್ಲಿ ನಾನಲ್ಲಿ ಜಾಯ್ನ್ ಆಗಬೇಕು ಎಂದ ನಗುತ್ತಾ. ಗೊಂಬೆ ಏನೊಂದು ಮಾತನಾಡದೆ ನಿಂತಳು ಸುಮ್ಮನೆ. ವಸಿ, ಅವನೇನು ಚಿಕ್ಕವನು, ತಿಳಿಯದೆ ಮಾತಾಡ್ತಾನೆ ಅಂದರೆ ನೀವು ಅವನ ಪರವೇನಾ? ಗೊಂಬೆ ಅವನನ್ನು ಎಷ್ಟು ಹಚ್ಕೊಂಡಿದ್ದಾಳೆ ಗೊತ್ತಲ್ವ ನಿಮಗೆ ಎಂದು ಗಂಡನಿಗೆ ಗದರಿದ್ರು ಮೈಥಿಲಿ. ಗೊಂಬೆ, ನನ್ನ ಮಾತು ಕೇಳ್ತೀಯಲ್ವ ಬಂಗಾರ ಎಂದರು ಮೊಮ್ಮಗಳ ಕೈ ಹಿಡಿದು. ಇಲ್ಲ ತಾತ, ಅವನು ಹೋಗಲಿ, ಆದರೆ ನಾನು ಅವನ ಜೊತೆ ಮಾತಾಡೋದಿಲ್ಲ, ಅವನ ನೋಡೋದೂ ಇಲ್ಲ. 3 ವರ್ಷದಲ್ಲಿ ಅವನಿಗೆ ಅಲ್ಲಿ ಬೇರೆ ಯಾರಾದರೂ ಸಿಕ್ಕರೆ ಮದುವೆ ಆಗಲಿ, ನನಗೇಂದ್ರೂ ಅಭ್ಯಂತರ ಇಲ್ಲ. ಹೋಗ್ತೀನಿ ಅಂತ ಎಲ್ಲ ತಯಾರಿ ಮಾಡಿಕೊಂಡವರನ್ನು ತಡೆಯೋದಕ್ಕೆ ನಾನು ಯಾರು ಎಂದು ಅಲ್ಲಿಂದ ಓಡಿದವಳು ತನ್ನ ಕೋಣೆಗೆ ಸೇರಿ ಬಾಗಿಲಾಕಿಕೊಂಡ್ಳು. ಐ ಆಮ್ ಸಾರಿ ವಿಶ್, ನನ್ನ ಗೊಂಬೆಯ ಬೇಸರ ನನಗೆ ನೋಡೋಕ್ಕಾಗೋದಿಲ್ಲ, ಹೋಗಬೇಡ ಎಂದು ವಿಶು ಸಹ ಬೇಡಿಕೊಂಡ. ಆದರೆ ಒಪ್ಪಲಿಲ್ಲ ಅವ. ಅಲ್ಲಿಗೆ ಎಲ್ಲರೂ ವಿಶ್ ಮನವೊಲಿಸುವ ಕಾರ್ಯ ಬಿಟ್ಟು ಅವನಿಗೆ ಬೇಕಾದದ್ದು ಪ್ಯಾಕ್ ಮಾಡತೊಡಗಿದ್ರು. ಗೊಂಬೆಯ ಊಟ ತಿಂಡಿ ಎಲ್ಲವೂ ಕೋಣೆಯಲ್ಲೇ. ಅವನ ಜೊತೆ ಮಾತನಾಡಲು ಇಷ್ಟ ಇಲ್ಲದೆ ಕೋಣೆಯಲ್ಲೇ ಕುಳಿತು ಬಿಟ್ಟಿದ್ಲು. ಈಗಾದರೂ ಅವ ತನ್ನ ನಿರ್ಧಾರ ಬದಲಿಸಲಿ ಎಂದು. ಅಂದು ವಿಶ್ US ಗೆ ಹೋಗುವ ದಿನ. ಗೊಂಬೆ, ನಾನು ತೆಗೆದುಕೊಂಡಿರೋ ನಿರ್ಧಾರ ಇವತ್ತು ತಪ್ಪು ಅನ್ನಿಸ್ಬೋದು, ಬಟ್ ಇಟ್ಸ್ ಗುಡ್. ನಿನ್ನ ಬಿಟ್ಟಿರೋ ಶಕ್ತಿ ನನಗೂ ಇಲ್ಲ, ಆದರೆ ಅನಿವಾರ್ಯ. ಆದಷ್ಟು ಬೇಗ ಬರ್ತೀನಿ ಎಂದು ಕೋಣೆಯವರೆಗೆ ನಿಂತು ನೋಡಿದ. ಅವಳೇನೂ ಮಾತನಾಡಲಿಲ್ಲ. ಕಾರ್ ಸ್ಟಾರ್ಟ್ ಆದ ಶಬ್ದಕ್ಕೆ ಬಾಗಿಲು ತೆಗೆದು ಬಿಕ್ಕಿದಳು ಅವಳು. ಕೊನೆಯ ಬಾರಿ ಅವನ ಮಗ ನೋಡಲಾಗಲಿಲ್ಲವೆಂದು. ಆದರೆ ಅಲ್ಲೇ ಅವಿತಿದ್ದವ ಅವಳೆದುರು ಬಂದು, ಐ ಲವ್ ಯು ಗೊಂಬೆ, ಅಲ್ಲಿ 100 ಜನ ಸಿಕ್ಕರೂ ನೀನೇ ನನ್ನ ಜೀವನ, ಆದಷ್ಟು ಬೇಗ ಬರ್ತೀನಿ, ಮಿಸ್ ಯು ಎಂದು ಅವಳ ಹಣೆಗೆ ಮುತ್ತಿಟ್ಟು ನಡೆದ. ವಸಿಷ್ಠ, ನಿಧಿ, ವೈಭವ್, ಇಷ್ಟ, ಋಷಭ್ ಎಲ್ಲ ಏರ್ಪೋರ್ಟ್ಗೆ ಬಂದಿದ್ರು. ಇಷ್ಟ, ಋಷಭ್ ಅವನ ಜೊತೆಗೆ ಹೊರಟ್ರೆ ಇನ್ನುಳಿದವರವರು ಕೊನೆಯ ಕ್ಷಣದವರೆಗೂ ಅವನ ಮನ ಬಲಿಸಲು ನೋಡುತ್ತಿದ್ರು. ಆದರೆ ಅದು ಅಸಾಧ್ಯ. ಕೊನೆಗೆ ಅವನನ್ನು ಕಳುಹಿಸಿ ಹಿಂತಿರುಗಿದ್ರು. ಸದಾ ಮಕ್ಕಳ ಗಲಾಟೆ, ನಗು, ಹರಟೆಯಿಂದ ತುಂಬಿದ್ದ ಮನೆ ಅಂದಿನಿಂದ ಶಾಂತವಾಯಿತು. ಗೊಂಬೆ ವಿಶ್ರುತ್ನನ್ನು ಮಾತನಾಡಿಸುವುದೇ ಬಿಟ್ಟಿದ್ಲು. ಅವನು ಮನೆಯಲ್ಲಿ ಇರಲಾಗದೆ ಸದಾ ಕ್ರಿಕೆಟ್ನಲ್ಲಿ ತೊಡಗಿರುತ್ತಿದ್ದ. ಅಂದು ಅವನ ಕ್ರಿಕೆಟ್ ಟೂರ್ನಮೆಂಟ್ ಇತ್ತು. ತಿಂಡಿ ತಿಂದು ಕಾರ್ಟೂನ್ ನೋಡುತ್ತಿದ್ದ ತಂಗಿಯ ಬಳಿ ಬಂದವ, ಗೊಂಬೆ, ಇವತ್ತು ನನ್ನ ಮ್ಯಾಚ್ ಇದೆ, ಇದರಲ್ಲಿ ಗೆದ್ದರೆ ಸ್ಟೇಟ್ ಲೆವೆಲ್ಗೆ ಸೆಲೆಕ್ಟ್ ಆಗ್ತೀನಿ, ನೀನು ಬಾ, ಟಿಕೆಟ್ ತಗೋ ಎಂದ ವಿಶ್ರುತ್ ಖುಷಿಯಿಂದ ಅವಳ ಕೈಗೆ ಟಿಕೆಟ್ ಕೊಟ್ಟು. ನಾನು ಬರೋದಿಲ್ಲ ಅಂದರೂ ಏನಾದರೂ ನೆಪ ಮಾಡ್ಕೊಂಡು ಮಾತಾಡ್ಸೋಕ್ಕೆ ಬರ್ತೀಯ ಅಲ್ವಾ ಎಂದು ಟಿಕೆಟ್ ಹರಿದು ಹಾಕಿದ್ಲವಳು. ನಿನ್ನ ಒಂದು ಮಾತಿನಿಂದ ನನ್ನ ವಿಶು ನನ್ನಿಂದ ದೂರ ಆಗಿದ್ದಾನೆ, ಅವನು ಮರಳಿ ಬರುವವರೆಗೂ ನಿನಗೆ ಕ್ಷಮೆ ಇಲ್ಲ ಎಂದವಳ ಕೋಪಕ್ಕೆ ಪೆಚ್ಚಾದನವ. ಗೊಂಬೆ, ಅದು ಎಂದು ಅವನು ಮಾತನಾಡುವ ಮೊದಲೇ ಕೈಯಲ್ಲಿದ್ದ ರಿಮೋಟ್ ಬೀಸಿ ಎಸೆದು ನಡೆದ್ಲು. ತಲೆ ತಗ್ಗಿಸಿದವ ಅಲ್ಲಿಂದ ಹೊರಟ. ಅವರ ಟೀಮ್ ಕ್ಯಾಪ್ಟನ್ ಅವನೇ. ಟಾಸ್ ಗೆದ್ದು ಬೌಲಿಂಗ್ ಮಾಡಿದವರು 106 ಟಾರ್ಗೆಟ್ ಕಟ್ಟಿದ್ರು. ಇವರ ಬ್ಯಾಟಿಂಗ್ ಇದ್ದಾಗ ಮೊದಲು ಬಂದಿದ್ದ ವಿಶ್ರುತ್ ಮತ್ತವನ ಗೆಳೆಯ ನೂತನ್. ಆಲ್ ದಿ ಬೆಸ್ಟ್ ಮಗ, ಸೆಂಚುರಿ ಮಾಡು ಎಂದ ನೂತನ್ ಒಮ್ಮೆ ತಲೆ ಎತ್ತಿ ಸ್ಟೇಡಿಯಂ ನೋಡಿದ. ಎಲ್ಲೆಲ್ಲೂ ಅವನ ಫೋಟೋ ಹಿಡಿದಿದ್ದ ಅವನ ಅಭಿಮಾನಿಗಳು. ಅಷ್ಟು ಜನರ ಮಧ್ಯೆ ತನ್ನವಳ ಹರಸಿದ. ಯಾವಾಗಲೂ ಅವನ ಪರವಾಗಿ ಇರುತ್ತಿದ್ಲಲ್ಲ, ಯಾರೂ ಇಲ್ಲದ ಟೆಸ್ಟ್ ಮ್ಯಾಚ್ ಸಹ ನೋಡಲು ಬರುತ್ತಿದ್ಲಲ್ಲ. ಸುತ್ತಲೂ ನೋಡಿದ, ಎಲ್ಲೂ ಕಾಣಲಿಲ್ಲ ಮಿಲನ. ಹಾಗೆ ಅವನ ತಂಗಿಗೆಂದು ಕಾದಿರಿಸಿದ್ದ ಸೀಟ್ ನೋಡಿದ, ಅದು ಖಾಲಿ. ವಸಿಷ್ಠ, ಮೈಥಿಲಿ ಮೊದಲನೇ ರೋ ಅಲ್ಲೇ ಕುಳಿತಿದ್ರು. ನಿಧಿ, ವೈಭವ್ ಅವರ ಹಿಂದೆ. ಕಮಾನ್ ಮೈ ಬಾಯ್ ಎಂದರು ವಸಿಷ್ಠ. ನಿಟ್ಟುಸಿರು ಹೊರದಬ್ಬಿದವ ಬ್ಯಾಟ್ ಹಿಡಿದು ತಯಾರಾದ. 1-2 ಬಾಲ್ ಆಡಲು ಆಗಲೇ ಇಲ್ಲ ಅವನಿಗೆ. ಮನಸ್ಸಲ್ಲಿ ಅಸಾಧ್ಯ ನೋವು. ಯಾಕೋ ಒಂಟಿತನ ಕಾಡಿತು ಅವನನ್ನು. 3ನೇ ಬಾಲ್ ಹಾಕುವಾಗ ಧೈರ್ಯ ಮಾಡಿ ಬ್ಯಾಟ್ ಎತ್ತಿದನಾದರೂ ಆ ಬಾಲ್ ನೇರವಾಗಿ ವಿಕೆಟ್ಗೆ ಬಿದ್ದಿತ್ತು. ವಾವ್, ದಿ ಗ್ರೇಟ್ ವಿಶ್ರುತ್, ಡಕ್ಔಟ್ ಎಂದು ಅಣಕಿಸಿದ ಎದುರಿನ ಟೀಮ್ ಅವ. ಆದರೂ ಎದುರಾಡದೆ ತನ್ನ ಜಾಗಕ್ಕೆ ಮರಳಲು ನಡೆದ ವಿಶ್ರುತ್. ಎಲ್ಲರೂ ನಿಶ್ಶಬ್ದವಾದರೂ ಅವ ಔಟ್ ಆದಾಗ, ಇಟ್ಸ್ ಎ ನೋ ಬಾಲ್ ಎಂದು ಅಂಪೈರ್ ಹೇಳಿದಾಗ ಇನ್ನೇನು ಬೌಂಡ್ರಿಯಿಂದ ಆಚೆ ಕಾಲಿಡಲು ಹೋದವ ಮರಳಿ ನೋಡಿದ. ಮುಂದೆ ನಡೆಯುತ್ತಿದ್ದೆಲ್ಲ ಹಿಸ್ಟ್ರಿ, ಫ್ರೀ ಹಿಟ್ ಎಂದು ಘೋಷಿಸಿದಾಗ ತಾತನ ನೋಡಿದ. ಜೀವನದಲ್ಲಿ ಎಲ್ಲ ಕಳೆದುಕೊಂಡಾಗಲೇ ಪಡೆಯಬೇಕೆಂಬ ಛಲ ಬರೋದು ಎಂದು ಬೆಳಗ್ಗೆಯೇ ಅವರು ಹೇಳಿದ ಮಾತು ನೆನೆದ. ಧೈರ್ಯ ತೆಗೆದುಕೊಂಡು ಬ್ಯಾಟ್ ಮೇಲಿನ ಹಿಡಿತ ಬಿಗಿ ಮಾಡಿದ್ದ. ಮತ್ತೆ ಸಿಗುವ. ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆದೆ. ಪ್ರೀತಿಯಿಂದ ಕತೆ ಕೇಳಿ ಪ್ರೋತ್ಸಾಹ ಕೊಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ.